ಕಾಶಿ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ. ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ, ಅಯೋಧ್ಯ, ಸೀತಾಮಡಿ, ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ. ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ. ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ. ನೀವು ಕೂಡ ಈ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ. ಸರ್ಕಾರನ ಆದೇಶ ಮಾಡಿದೆ, ಅಲ್ಲಿ ಸಮಿತಿಯವರು ಕೂಡ ಸ್ವಾಗತ ಮಾಡಿದ್ದಾರೆ. ಇದ್ರ ಬಗ್ಗೆ ಮತ್ತೆ ಚರ್ಚೆಗಳು ಮಾಡ್ತಾ ಹೋಗುವಂಥ ಅವಶ್ಯಕತೆ ಇಲ್ಲ. ಏನು ತಪ್ಪಾಗಿದ್ದರೆ ಅದು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ತಪ್ಪಾಗಿಲ್ಲ ಅಂತಂದರೆ ಇದನ್ಯಾರು ಬರೀ ಪ್ರಚಾರ ಮಾಡ್ತಿದ್ದಾರೋ ಅವರು ಈ ರೀತಿ ಮಾಡೋಕ್ಕೆ ಹೋಗಬಾರ್ದು. ಆ ದಿಕ್ಕಿನಲ್ಲಿ ಗಮನ ಕೊಡಬೇಕು. ಒಂದು ವಿಶೇಷ ಅಂತಂದರೆ ಹಿಂದೂ ಸಮಾಜದ ಎಲ್ಲ ಜಾತಿಗಳಿಗೂ ಕೂಡ ಗುರುಗಳಿದ್ದಾರೆ. ಆ ಗುರುಗಳಲ್ಲೇ ಹೊಂದಾಣಿಕೆಗಳು ಅನೇಕ ಜಾತಿಯಲ್ಲಿ ಇಲ್ಲ. ಆದರೆ ಪಂಚಪೀಠದಲ್ಲಿ 5 ಪಂಚಪೀಠಗಳಿದೆ, ನಿಮಗೆ ಗೊತ್ತಿದೆ. ಕಾಶಿ, ಶ್ರೀಶೈಲ, ಕೇದಾರನಾಥ, ಉಜ್ಜಯಿನಿ, ಬಾಳೆಹೊನ್ನೂರು, ಈ ರಂಭಾಪುರಿ, ಈ 5 ಮಠಗಳು ಕೂಡ ಏನೋ ಕಾರಣಗಳಲ್ಲಿ 1 ಗುಂಪು 2 ಗುಂಪಾಗಿ ಒಡೆದಾಗಿತ್ತು. 16 ವರ್ಷದಿಂದ ಒಟ್ಟಿರಲಿಲ್ಲ. ಭಗವಂತನ ದಯೆಯಿಂದ ನಾವು ಅನೇಕ 5 ಜನ ಸ್ವಾಮಿಗಳು ನಾನು ಮಾತಾಡ್ತಾ ಇದ್ದೆ. ನೀವೇ ಸ್ವಾಮಿಗಳು, ಇಡೀ ಸಮಾಜಕ್ಕೆ ಮಾರ್ಗದರ್ಶನ ಮಾಡೋರು. ಮಾನವ ಕುಲಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ, ಈ ಘೋಷಣೆ ಕಟ್ಕೊಂಡು ನೀವು ಇಡೀ ಜೀವನ ಕೊಡ್ತಾ ಇದ್ದೀರಿ. ನೀವು ಒಂದಾಗದಿದ್ದರೆ ಹೇಗೆ ಸ್ವಾಮೀಜಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ಇಲ್ಲಪ್ಪ, ಇವತ್ತಿಲ್ಲ ನಾಳೆ ಒಳ್ಳೆ ದಿನ ಬರುತ್ತೆ, ನಾವು ಒಂದಾಗೇ ಆಗ್ತೀವಿ ಅನ್ನೋಂಥ ಮಾತು ಹೇಳ್ತಿದ್ರು. ಭಗವಂತನ ದಯದಿಂದ ನಿನ್ನೆ ಅವರಷ್ಟೂ ಜನ ಒಂದಾಗಿದ್ದಾರೆ. 16 ವರ್ಷದ ನಂತರ ಅವರೆಲ್ಲ ಒಟ್ಟಾಗಿದ್ದಾರೆ. ನಿನ್ನೆ ಮತ್ತು ಇವತ್ತು ಕಾರ್ಯಕ್ರಮ ದಾವಣಗೆರೆಯಲ್ಲೂ ಕೂಡ ನಡೀತಾ ಇದೆ. ಈ ರೀತಿ ಒಟ್ಟಾಗಿ ಇಡೀ ಹಿಂದೂ ಸಮಾಜಕ್ಕೆ ಮಾರ್ಗದರ್ಶನ ಅವ್ರು ಮಾಡಲಿ ಅನ್ನೋಂಥ ಪ್ರಾರ್ಥನೆ ಅವ್ರು ಮಾಡ್ತೀನಿ. ಮತ್ತು ಇನ್ನೂ ಅನೇಕ ಜಾತಿಗಳಲ್ಲಿ ಇನ್ನೂ ಸ್ವಲ್ಪ ಆ ಸಾಧು ಸಂತರಲ್ಲಿ ಹೊಂದಾಣಿಕೆ ಇಲ್ಲ. ಈ ರೀತಿ ಇವತ್ತೇನು ಪಂಚಪೀಠಗಳು ಒಂದಾಗಿದ್ದಾವೆ, ಆ ರೀತಿ ಅದು ಮಾದರಿಯಾಗಿ ಬೇರೆಯವರು ಕೂಡ ಭಾವಿಸಿ ಅವರಲ್ಲಿದ್ದಂಥ ಸಣ್ಣ ಪುಟ್ಟ ಗೊಂದಲಗಳೇನೋ ಇದ್ದರೆ ಅದನ್ನು ಬಗೆಹರಿಸ್ಕೊಂಡು ಒಂದಾಗಿ ಇಡೀ ಹಿಂದೂ ಸಮಾಜಕ್ಕೆ ಎಲ್ಲ ಸಮಾಜದ ಸ್ವಾಮಿಗಳು ಕೂಡ ಮಾರ್ಗದರ್ಶನ ಮಾಡಲಿ ಅಂತೇಳಿ ಅವರಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ. ಕೊನೆಯದು, ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೊನ್ನೆ ಮೈಸೂರಲ್ಲಿ ಭಾಷಣ ಮಾಡ್ತಾ ನರೇಂದ್ರ ಮೋದಿ ಈ ದೇಶದ ಪ್ರಧಾನಮಂತ್ರಿ ಅನ್ನೋದನ್ನು ಮರೆತು, ಅವರು AICC ಅಧ್ಯಕ್ಷರು ಅನ್ನೋದು ಮರೆತು ನರೇಂದ್ರ ಮೋದಿ ಬೊಗಳ್ತಾರೆ ಅನ್ನೋಂಥ ಮಾತನ್ನು ಪದ ಬಳಸಿದ್ದಾರೆ. ನನಗೆ ತುಂಬ ನೋವಾಗಿದೆ. ಹಿರಿಯರವರು, AICC ಅಧ್ಯಕ್ಷರು, ದಯವಿಟ್ಟು ನಾನು ಅವ್ರಿಗೆ ಪ್ರಾರ್ಥನೆ ಮಾಡ್ತೇನೆ, ನೀವು ಹೇಳಿರೋಂಥ ಪದ ಸರಿ ಇಲ್ಲ. ದೇಶದ ಜನರ ಕ್ಷಮೆ ಕೇಳಬೇಕು, ನರೇಂದ್ರ ಮೋದಿ ಕ್ಷಮೆ ಕೇಳಬೇಕು ಅನ್ನೋಂಥ ಒಂದು ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತೀನಿ. ಯಾಕೆಂದರೆ ಅವ್ರ ಮಗ ಪ್ರಿಯಾಂಕ ಖರ್ಗೆ ಅವನು ಬೊಗಳ್ತಾನೆ ಇರ್ತಾನೆ, RSS ಬಗ್ಗೆ ಬೊಗಳ್ತಾನೆ, ಮೋದಿ ಬಗ್ಗೆ ಬೊಗಳ್ತಾನೆ. ನಾನು ಅವನ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ಆದರೆ ಈ ಮಟ್ಟಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೋಗೋದು ಸೂಕ್ತ ಅಲ್ಲ ಅಂತ ನನಗನ್ನಿಸಿದೆ. ಅವ್ರಿಗೆ ಪ್ರಾರ್ಥನೆ ಮಾಡ್ತೇನೆ. ಇಡೀ ದೇಶ ಗಮನಿಸಿದೆ ನೀವು ನರೇಂದ್ರ ಮೋದಿಯವ್ರ ಬಗ್ಗೆ ಬಳಸಿರೋಂಥ ಪದ. ಇಡೀ ದೇಶ ಇದ್ರ ಬಗ್ಗೆ ನಿಮಗೆ ಛೀಮಾರಿ ಹಾಕೋದು ಒಳ್ಳೆಯದಲ್ಲ. ದಯವಿಟ್ಟು ಕ್ಷಮೆ ಕೇಳಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ.